ಜನ ನೋಡ್ತಾರೆ ಅಂದ ಮಾತ್ರಕ್ಕೆ ಏನು ಬೇಕಾದರೂ ಮಾತಾಡಿದರೆ ಸಲ್ಲುತ್ತೆ ಅಂತ ಅವರೇನಾದರೂ ಅಂದ್ಕೊಂಡಿದ್ರೆ ಅಥವಾ ಬೇರೆ ಯಾರಾದರೂ ಅಂದ್ಕೊಂಡಿದ್ರೆ ಅದು ಅಕ್ಷರಶಃ ತಪ್ಪು. ಮಾತಾಡ್ತಾ ಆರ್ಯವರ್ಧನ್ ಗುರೂಜಿ ಹೇಳಿದ್ದೇನು ಅಂತಂದರೆ, ದರ್ಶನ್ ಹೋಗಿಬಿಟ್ರು, ಸುದೀಪ್ ಸಿಕ್ಕಾಪಟ್ಟೆ ನಿಗರಾಡ್ತಾ ಇದ್ದಾರೆ. ಇವಾಗ ನಿಗರಾಡ್ತಾವ್ರೆ, ಮಾಧ್ಯಮಗಳ ಮುಂದೆ ಸಿಕ್ಕಾಪಟ್ಟೆ ಮಾತನಾಡ್ತವ್ರೆ. ಅದರೆಲ್ಲರ ಜೊತೆಗೆ ಆರ್ಯವರ್ಧನ್ ಗುರೂಜಿ ಏನಂದರು, ಮೊನ್ನೆ ಮಾಧ್ಯಮಗಳ ಮುಂದೆ ಏನು ಪ್ಯಾಂಟ್ ಬಿಚ್ಚಿ ತೋರಿಸ್ಲಾ ಅಂತ ಕೇಳಿದರು ಅಂತ ಹೇಳಿ ವ್ಯಂಗ್ಯ ಮಾಡಿ ಸುದೀಪ್ ಅವರನ್ನು ಒಂದು ಸ್ವಲ್ಪ ಕೆಳಗಿಳಿಸುವ ಹಂಗೆ ಮಾತನಾಡಿ. ಸುದೀಪ್ ಸಿಕ್ಕಾಪಟ್ಟೆ ನಿಗರಾಡ್ತಾವ್ರೆ, ದರ್ಶನ್ ನಿಗರಾಡ್ತಾ ಇದ್ರು, ದರ್ಶನ್ ಹೋಗ್ಬಿಟ್ರು ಅಂದರೆ ಅವ್ರ ಅರ್ಥ ದರ್ಶನ್ ಇದ್ದರು ಇಷ್ಟು ದಿನ ಮೀಡಿಯಾದಲ್ಲಿ, ಈ ದರ್ಶನ್ ಒಳಗೋಗ್ಬಿಟ್ಟವ್ರೆ, ಈಗ ಸುದೀಪ್ ಸಿಕ್ಕಾಪಟ್ಟೆ ನಿಗರಾಡ್ತಾ ಇದ್ದಾರೆ. ನಮಸ್ಕಾರ, ರೆಬೆಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಬರ್ರೋ ನಾನು ಅಂದರೆ ನಂಬರು ಅಂದರೆ ನಾನು ಅಂತ ಹೇಳಿ ಸಂಖ್ಯಾಶಾಸ್ತ್ರದ ಮೂಲಕ ಜನಮಾನಸದಲ್ಲಿ ಬೇರು ಬಿತ್ತಿರ್ತಕ್ಕಂತಹ ಆರ್ಯವರ್ಧನ್ ಗುರೂಜಿ ಹೊಸ ಕಾಂಟ್ರವರ್ಸಿಯನ್ನು ಮೈ ಮೇಲೆ ಎಳ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟಕ್ಕೂ ಆರ್ಯವರ್ಧನ್ ಗುರೂಜಿ ತಮ್ಮ ಮಾತುಗಳಿಂದ, ತಾವು ಹೇಳುವಂತಹ ಸಂಖ್ಯಾಶಾಸ್ತ್ರದ ನ್ಯೂಮರಾಲಜಿ ಭವಿಷ್ಯದಿಂದ ಜನರಿಗೆ ಪ್ರಿಯವಾದಂಥವರು. ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಾರೆ, ಭವಿಷ್ಯವನ್ನು ಕೂಡ ಅಷ್ಟೇ ಕಾಮಿಕ್ಕಾಗಿ, ಜಾಯಲಾಗಿ, ಜಾಲಿಯಾಗಿ ಹೇಳ್ತಾರೆ ಅಂತ ಜನ ಇವರು ನೋಡ್ತಾರೆ. ಜನ ನೋಡ್ತಾರೆ ಅಂದ ಮಾತ್ರಕ್ಕೆ ಏನು ಬೇಕಾದರೂ ಮಾತಾಡಿದರೆ ಸಲ್ಲುತ್ತೆ ಅಂತ ಅವರೇನಾದರೂ ಅಂದ್ಕೊಂಡಿದ್ರೆ ಅಥವಾ ಬೇರೆ ಯಾರಾದರೂ ಅಂದ್ಕೊಂಡಿದ್ರೆ ಅದು ಅಕ್ಷರಶಃ ತಪ್ಪು. ಅಷ್ಟಕ್ಕೂ ಆರ್ಯವರ್ಧನ್ ಗುರೂಜಿ ಏನು ಮಾಡಿದರು ಅಂತಂದರೆ, ಕಿಚ್ಚ ಸುದೀಪ್ ಅವರ ಮೇಲೆ ಒಂದು ಬ್ಯಾಡ್ ಕಾಮೆಂಟನ್ನು, ಒಂದು ಲೂಸ್ ಟಾಕನ್ನು ಮಾಡಿಬಿಟ್ಟಿದ್ದಾರೆ. ಅದು ಹೆಂಗೆ ಅಂತಂದರೆ, ಆ ವ್ಯಕ್ತಿ ಮಾತಾಡ್ತಾ ಬರದಲ್ಲಿ ನಾನೇನು ಮಾತಾಡಿದ್ರೂ ಸಲ್ಲುತ್ತೆ, ನಾನೇನು ಮಾತಾಡಿದ್ರೂ ನಡೆಯುತ್ತೆ, ನಾನು ಮಾತಾಡಿದ್ದು ಕರೆಕ್ಟಾಗಿರುತ್ತೆ ಅಂತ ಹೇಳಿ ಮಾತಾಡಿಬಿಡ್ತಾರೆ. ಮಾತಾಡಿದ ಮೇಲೆ ಫಜೀತಿ ಅನುಭವಿಸ್ಬೇಕಾಗತ್ತೆ. ಈಗ ಅಂತಹದ್ದೇ ಒಂದು ಸಿಚುವೇಶನ್ ಆರ್ಯವರ್ಧನ್ ಗುರೂಜಿಗೆ ಎದುರಾಗಿದೆ. ಖಾಸಗಿ ವಾಹಿನಿ ಒಂದರಲ್ಲಿ ಸಂಖ್ಯಾಶಾಸ್ತ್ರದ ಇಂಟರ್ವ್ಯೂ ನಡೀತಾ ಇರಬೇಕಾದ್ರೆ ಸುದೀಪ್ ಅವ್ರ ಬಗ್ಗೆ ಏನೋ ಮಾತುಕತೆ ಬಂತಪ್ಪ. ಸುದೀಪ್ ಅವ್ರ ಬಗ್ಗೆ ಮಾತುಕತೆ ಬಂದಾಗ ಮಾತಾಡ್ತಾ ಆರ್ಯವರ್ಧನ್ ಗುರೂಜಿ ಹೇಳಿದ್ದೇನು ಅಂತಂದರೆ, ದರ್ಶನ್ ಹೋಗಿಬಿಟ್ರು, ಸುದೀಪ್ ಸಿಕ್ಕಾಪಟ್ಟೆ ನಿಗರಾಡ್ತಾ ಇದ್ದಾರೆ. ಇವಾಗ ನಿಗರಾಡ್ತಾವ್ರೆ, ಮಾಧ್ಯಮಗಳ ಮುಂದೆ ಸಿಕ್ಕಾಪಟ್ಟೆ ಮಾತನಾಡ್ತವ್ರೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಪಾಸ್ ಮಾಡಿಬಿಟ್ರು. ಏನಂಗಂದರೆ, ಸುದೀಪ್ ಸಿಕ್ಕಾಪಟ್ಟೆ ನಿಗರಾಡ್ತವ್ರೆ ಅಂದರೆ ಅದರೆಲ್ಲರ ಜೊತೆಗೆ ಆರ್ಯವರ್ಧನ್ ಗುರೂಜಿ ಏನಂದರು, ಮೊನ್ನೆ ಮಾಧ್ಯಮಗಳ ಮುಂದೆ ಏನು ಪ್ಯಾಂಟ್ ಬಿಚ್ಚಿ ತೋರಿಸ್ಲಾ ಅಂತ ಕೇಳಿದರು ಅಂತ ಹೇಳಿ ವ್ಯಂಗ್ಯ ಮಾಡಿ ಸುದೀಪ್ ಅವರನ್ನು ಒಂದು ಸ್ವಲ್ಪ ಕೆಳಗಿಳಿಸುವ ಹಂಗೆ ಮಾತನಾಡಿದರು. ಆ್ಯಕ್ಚುಲಿ ಇದು ಬೇಕಿತ್ತು ಆರ್ಯವರ್ಧನ್ ಗುರೂಜಿಗೆ ಅಂತ. ಯಾಕೆಂತಂದರೆ ಮೊನ್ನೆ ರೀಸೆಂಟಾಗಿ ಮಾರ್ಕ್ ಚಿತ್ರದ ಸಕ್ಸಸ್ ಮೀಟಲ್ಲಿ ಯಾರೋ ಒಬ್ಬರು ಜರ್ನಲಿಸ್ಟ್ಗಳು ಏನೋ ಕೇಳಿದರು, ಕೆಲ ವ್ಯಕ್ತಿಗಳು ನಿಮ್ಮ ಬಗ್ಗೆ ಬ್ಯಾಡ್ ಕಾಮೆಂಟ್ಗಳನ್ನು ಮಾಡ್ತಾರೆ, ನಿಮ್ಮ ಮಗಳ ಬಗ್ಗೆ ಬಾಡಿ ಶೇಮಿಂಗ್ ಮಾಡ್ತಿದ್ದಾರೆ, ಬ್ಯಾಡ್ ಕಾಮೆಂಟ್ಸ್ಗಳನ್ನು ಮಾಡ್ತಾರೆ ಅಂದರೆ ಸುದೀಪ್ ಅದಕ್ಕೆ ತಕ್ಕ ಉತ್ತರ ಕೊಟ್ಟರು. ನೋಡಿ, ಯಾರ್ಯಾರು ಬ್ಯಾಡ್ ಕಾಮೆಂಟ್ಸ್ಗಳನ್ನು ಮಾಡ್ತಾರೆ, ಬೇಡವಾದ ಕಮೆಂಟ್ಗಳನ್ನು ಹಾಕ್ತಾರೆ, ನಾನು ಅವ್ರ ಬಗ್ಗೆ ಯೋಚನೆ ಮಾಡಿ ನನ್ನ ಅಮೂಲ್ಯವಾದಂತಹ ಸಮಯವನ್ನು ನಾನು ವ್ಯರ್ಥ ಮಾಡ್ಕೊಳ್ಳಲ್ಲ. ನನ್ನ ಮಗಳ ಬಗ್ಗೆ ಯಾರು ಕೆಟ್ಟ ಕಾಮೆಂಟ್ಸ್ಗಳನ್ನು ಹಾಕ್ತಾರೆ ನನಗೇನು ವರಿ ಇಲ್ಲ, ಬಿಕಾಸ್ ಶಿ ಈಸ್ ವೆರಿ ಸ್ಟ್ರಾಂಗರ್ ದೆನ್ ಮೀ. ನನಗಿಂತ ಅವಳು ಸಿಕ್ಕಾಪಟ್ಟೆ ಸ್ಟ್ರಾಂಗು. ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ ಅಷ್ಟೇ ಕಷ್ಟವನ್ನು ಆಕೆಯೂ ಕೂಡ ಅನುಭವಿಸ್ತಾಳೆ ಮತ್ತು ಅದನ್ನು ಸಹಿಸುವಂಥ ಶಕ್ತಿ ಅವಳಲ್ಲಿದೆ. ನಾನು ಏನು ಬೆಳೆದಿದ್ದೀನಿ ನನಗಿಂತ ದುಪ್ಪಟ್ಟು ನನ್ನ ಮಗಳು ಬೆಳೀತಾಳೆ ಅಂತ ಎಲ್ಲ ಉತ್ತರ ಕೊಡ್ತಾ ಇದ್ದರು. ಅದರ ಜೊತೆಗೆ ನನ್ನ ಬಗ್ಗೆ ಕೆಲವು ಸಿಲ್ಲಿ ಆರೋಪಗಳನ್ನು ಮಾಡ್ತಾರೆ, ಅದಕ್ಕೆಲ್ಲ ನಾನು ಉತ್ತರ ಕೊಡೋಕ್ಕಾಗುತ್ತಾ? ಯಾರೋ ಒಬ್ಬರು ಕೇಳಿದರು, ಮೊನ್ನೆ ಆರೋಪ ಮಾಡಿದರು, ಸುದೀಪ್ ಯಾವಾಗಲೂ ಪ್ಯಾಂಟಲ್ಲೇ ಇರ್ತಾರೆ ಅಂತ. ಮತ್ತು ಪ್ಯಾಂಟ್ ಹಾಕೊಳ್ಳೋದು ಏನಾಗಲಿ, ಪ್ಯಾಂಟ್ ಬಿಚ್ಚಿ ಓಡಾಡಲ್ಲ, ಪ್ಯಾಂಟ್ ಬಿಚ್ಚಿ ತೋರಿಸ್ಲಾ ಅಂತಂದು ಹೇಳಿ ಸುದೀಪ್ ಅವರು ಕ್ಯಾಶುವಲಾಗಿ ಹೇಳಿದರು. ಅದನ್ನೇ ಈ ಆರ್ಯವರ್ಧನ್ ಗುರೂಜಿ ಇಟ್ಕೊಂಡು ಸುದೀಪ್ ಸಿಕ್ಕಾಪಟ್ಟೆ ನಿಗರಾಡ್ತಾವ್ರೆ, ದರ್ಶನ್ ನಿಗರಾಡ್ತಾ ಇದ್ರು, ದರ್ಶನ್ ಹೋಗ್ಬಿಟ್ರು ಅಂದರೆ ಅವ್ರ ಅರ್ಥ ದರ್ಶನ್ ಇದ್ದರು ಇಷ್ಟು ದಿನ ಮೀಡಿಯಾದಲ್ಲಿ, ಈ ದರ್ಶನ್ ಒಳಗೋಗ್ಬಿಟ್ಟವ್ರೆ, ಈಗ ಸುದೀಪ್ ಸಿಕ್ಕಾಪಟ್ಟೆ ನಿಗರಾಡ್ತಾ ಇದ್ದಾರೆ, ಮೊನ್ನೆ ಮಾಧ್ಯಮಗಳ ಮುಂದೆ ಸಿಕ್ಕಾಪಟ್ಟೆ ಮಾತನಾಡ್ತಿದ್ದಾರೆ, ಅದಕ್ಕೆ ಮೊನ್ನೆ ಟಿ ವಿ ಮುಂದೆ ಮಾತಾಡ್ತಿರ್ಬೇಕಾದ್ರೆ ಪ್ಯಾಂಟ್ ಬಿಚ್ಚಿ ತೋರಿಸ್ಲಾ ಅಂತ ಕೇಳಿದರು ದರ್ಶನ್ ಅಂತ ಹೇಳಿ ವ್ಯಂಗ್ಯ ಮಾಡಿಬಿಟ್ರು. ಇದೇ ಆರ್ಯವರ್ಧನ್ ಗುರೂಜಿ ಒಂದಾನೊಂದು ಜಮಾನದಲ್ಲಿ ಬಿಗ್ ಬಾಸ್ ಸ್ಪರ್ಧೆ ಆದಾಗ ಸುದೀಪ್ ಅವ್ರ ಮುಂದೆ ಅದು ಹೆಂಗೆ ಕೂಡ್ತಿದ್ರು, ಹೆಂಗೆ ಬಿಹೇವ್ ಮಾಡ್ತಿದ್ರು, ಹೆಂಗೆ ತೆಪ್ಪಗಿರ್ತಿದ್ರು ಅನ್ನೋದನ್ನು ಕರ್ನಾಟಕದ ರಾಜ್ಯದ ಜನ ಎಲ್ಲ ನೋಡಿದೆ. ಆದರೆ ಈಗ ಸುದೀಪ್ ಅವರಿಗೆ ಟಕ್ಕರ್ ಕೊಡುವಂತಹ ಮಾತುಗಳು ಆರ್ಯವರ್ಧನ್ ಗುರೂಜಿಯಿಂದ, ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಸುದೀಪ್ ಅವರ ಫ್ಯಾನ್ಸ್ ಸುಮ್ಮನೆ ಬಿಡ್ತಾರಾ? ಎಂತೆಂಥವ್ರನ್ನೇ ಬಿಡಲಿಲ್ಲ ಅವರು, ಸ್ಟಾರ್ ವಾರಿಗೆ ಎಳೆದ್ಬಿಟ್ರು ಅಭಿಮಾನಿಗಳು. ಇನ್ನು ಆರ್ಯವರ್ಧನ್ ಗುರೂಜಿನ ಬಿಡ್ತಾರಾ? ಆಯಿತು, ಆರ್ಯವರ್ಧನ್ ಗುರೂಜಿ ಹಿಂಗೆ ಅಂದಿದಾರಲ್ಲ, ಇನ್ ವೆರಿ ನೆಕ್ಸ್ಟ್ ಮೂಮೆಂಟ್ ಆರ್ಯವರ್ಧನ್ ಗುರೂಜಿ ಕಚೇರಿಗೆ ನುಗ್ಗಿ ಒಂದು ಗತಿ ಕಾಣಿಸೋದೆ.
ನಮ್ಮ ಬಾಸು ಸಿನಿಮಾ ಮಾರ್ಕ್ ಸಿನಿಮಾ ಏನಿದೆ ಅದು ಸಕ್ಸಸ್ ಆಗಿದೆ, ಅದನ್ನು ಸಹಿಸೋಕ್ಕಾಗಿದೆ. ಆರ್ಯವರ್ಧನ್ ಗುರೂಜಿ ಹಿಂಗೆ ಅಂದಿದ್ದಾರೆ, ಆರ್ಯವರ್ಧನ್ ಕಚೇರಿಗೆ ನುಗ್ಗೋಣ ಬರೋ 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 ಅಂದ್ಬಿಟ್ಟಿದ್ದಾರೆ ಪಾಪ ಫ್ಯಾನ್ಸು, ಸುದೀಪ್ ಫ್ಯಾನ್ಸು. ಅದಕ್ಕೆ ಆರ್ಯವರ್ಧನ್ ಗುರೂಜಿ ಅವರು ತಳಮಳ ಆಗಿ ಶೇಕ್ ಆಗಿ, ಅಣ್ಣ ದಯವಿಟ್ಟು ದೊಡ್ಡ ತಪ್ಪಾಯ್ತಣ್ಣ, ಕ್ಷಮಿಸ್ಬಿಡಿ, ಐ ಆಮ್ ಸಾರಿ 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 ಅಂತ ಹೇಳಿ ಅಂಡಾಲ್ಕೊಂಡು ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡು, ಫ್ಯಾನ್ಸ್ ಬಂದರೆ ಹಣ್ಣುಗಾಯಿ ನೀರುಗಾಯಿ ಮಾಡಿಬಿಡ್ತಾರೆ ಸುದೀಪ್ ಫ್ಯಾನ್ಸು, ಕಿಚ್ಚನ್ ಫ್ಯಾನ್ಸು. ಆದ್ದರಿಂದ ಅವ್ರ ಸವಾಸನೆ ಬೇಡ, ಏನೋ ಟಂಗ್ ಸ್ಲಿಪ್ ಆಗಿ ಉದ್ವೇಗದಲ್ಲಿ ಮಾತಾಡ್ಬಿಟ್ಟಿದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿ ಆರ್ಯವರ್ಧನ್ ಗುರೂಜಿಯವರು ಸದ್ಯಕ್ಕೆ ಸುದೀಪ್ ಅವರಿಗೆ, ಸುದೀಪ್ ಅವರ ಅಭಿಮಾನಿಗಳಿಗೆ ಕ್ಷಮೆಯನ್ನು ಕೇಳಿದ್ದಾರೆ. ಐ ಆಮ್ ಸಾರಿ 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 ಅಂತ ಹೇಳಿ ಒಂದು ವಿಡಿಯೋ ಮಾಡಿ, ಆಯಿತಾ, ಅದರ ಮೂಲಕ ಕ್ಷಮಾಪಣೆಯನ್ನು ಕೇಳಿದ್ದಾರೆ ಸುದೀಪ್ ಅವರಿಗೆ, ಸುದೀಪ್ ಅವರ ಅಭಿಮಾನಿಗಳಿಗೆ. ಗುರೂಜಿ ಮಾತಾಡಬೇಕಿತ್ತು ಯಾಕೆ, ಸಾರಿ ಕೇಳಬೇಕಿತ್ತು ಯಾಕೆ, ಮಾತಾಡೋದಕ್ಕೆ ಯಾವ ನಂಬರ್ ಇತ್ತು ಅವತ್ತು ನಿಮ್ಮ ರಾಶಿಯಲ್ಲಿ, ಸಾರಿ ಕೇಳುವಾಗ ಯಾವ ನಂಬರ್ ಬಂತು, ಅದೊಂದು ಸ್ವಲ್ಪ ಸ್ಪಷ್ಟಪಡಿಸ್ಬಿಡಿ ಗುರುಗಳೇ. ನ್ಯೂಮರಾಲಜಿ ಲೆಕ್ಕಾಚಾರದ ಪ್ರಕಾರ ಹಿಂಗ್ಯಾಕೆ ಆಗ್ತಾ ಇದೆ ನಿಮಗೆ, ಹಿಂಗ್ಯಾಕೆ ಆಯಿತು, ಅದು ಹೊಸ ವರ್ಷದ ಆರಂಭದಲ್ಲೇ, ಹೊಸ ವರ್ಷದ ಆರಂಭನೇ ಸಾರಿಯಿಂದ ಸ್ಟಾರ್ಟ್ ಮಾಡಿಬಿಟ್ರ ನಮ್ಮ ಆರ್ಯವರ್ಧನ್ ಗುರೂಜಿ ಅನ್ನುವಂತಹ ಪ್ರಶ್ನೆ ಈಗ ಅನೇಕರಲ್ಲಿ ವ್ಯಕ್ತವಾಗ್ತಾ ಇದೆ. ಬಟ್ ವಾಟ್ ಎವರ್ ಗುರೂಜಿ, ನೀವು ಮಾತಾಡಿ ಜನ ನಿಮ್ಮನ್ನು ನೋಡ್ತಾರೆ, ನಿಮ್ಮ ಮಾತುಗಳನ್ನು ಎಂಜಾಯ್ ಮಾಡ್ತಾರೆ. ಹಾಗಂತ ಮತ್ತೊಬ್ಬರ ಚಾರಿತ್ರೆಯನ್ನು ಹಾನಿ ಮಾಡಬೇಡಿ, ಮತ್ತೊಬ್ಬರನ್ನು ಟೀಕಿಸಿ ನೀವು ಹೈಲೈಟ್ ಆಗಬೇಡಿ. ಬೇಕಾದರೆ ಸ್ವಯಂ ಟೀಕೆ ಇರಲಿ, ನಿಮ್ಮ ಬಗ್ಗೆ ನೀವೇ ಟೀಕೆ ಮಾಡ್ಕೊಳ್ಳಿ, ಜನ ಎಂಜಾಯ್ ಮಾಡ್ತಾರೆ, ಅದನ್ನು ನೀವು ಇನ್ನೂ ಫೇಮಸ್ ಆಗ್ಬಿಡ್ತೀರಿ, ಇನ್ನೂ ಜನ ನಿಮ್ಮನ್ನು ಇಷ್ಟಪಡ್ತಾರೆ. ಶಬಾಷ್ ಬಿಡು ಗುರು, ಅವ್ರನ್ನವರೇ ಹೇಳ್ಕೊತಾರೆ, ಅವ್ರನ್ನವರೇ ಟ್ರೋಲ್ ಮಾಡ್ಕೊತಾರೆ, ಅವ್ರ ಬಗ್ಗೆ ಅವರೇ ಮಾತಾಡ್ಕೊಳ್ತಾರೆ ಅಂತ. ನೀವು ಇನ್ನೊಬ್ಬರ ಬಗ್ಗೆ ಮಾತನಾಡಿದರೆ ಏನಾಗುತ್ತೆ ಅಂತಂದರೆ ಜನ ಅದನ್ನು ಇಂಟ್ರೆಸ್ಟು, ಅದನ್ನು ನೋಡೋದು ಇಲ್ಲ. ಆಮೇಲೆ ಇನ್ನೊಬ್ಬರ ಬಗ್ಗೆ ಮಾತಾಡಿದಾಗ ಅವ್ರ ಅಭಿಮಾನಿಗಳು ಟ್ರಿಗ್ಗಾಗಿ ಹಿಂಗೆ ಮಾಡ್ತಾರೆ. ಆಮೇಲೆ ಮತ್ತೆ ನೀವು ಸಾರಿ ಕೇಳ್ತಾನೆ ಕೂತ್ಕೋಬೇಕಾಗತ್ತೆ. ಆದ್ದರಿಂದ ಸದ್ಯಕ್ಕೆ ಸಾರಿ ಕೇಳಿದ್ದಾರೆ. ಈಗ ಕಿಚ್ಚ ಸುದೀಪ್ ಅಭಿಮಾನಿಗಳು ಸಾರಿಯನ್ನು ಅಕ್ಸೆಪ್ಟ್ ಮಾಡ್ತಾರಾ ಅಥವಾ ಏನು ಮಾಡ್ತಾರೆ, ಇದಿನ್ನೂ ಮುಂದಿನ ಯಾವ ಹಂತವನ್ನು ತಲುಪುತ್ತೆ ಅನ್ನುವಂಥದ್ದನ್ನು ನಾವು ಮತ್ತು ನೀವು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ ಟಿವಿ. ನಮಸ್ಕಾರ.